ನಾನು ಅವ್ರ ಒಂದು ರೊಮ್ಯಾಂಟಿಕ್ ಸೀನ್ ಏನಾಯ್ತು ಸಾಂಗಲ್ಲೇನೆ ಅದು ಮಾಡೋ ಟೈಮಲ್ಲಿ ಮೇಡಮ್ ಬಂದ್ಬಿಟ್ರು ಅಷ್ಟೇ ಬನ್ನಿ ಇಲ್ಲಿ ಅಂದರು. ಹೋದೆ. ನಾನೇನು ಅನ್ಕೊಂಡೆ ಸ್ವಲ್ಪ ನೋಡ್ಕೊಂಡು ಮಾಡಿಸಿ ಅಂತಾರೇನೋ ಅಂತ. ಅವರು ಮೇಡಮ್ ಏನು ಸಾಕಾಗ್ತಾ ಇಲ್ಲ, ಫುಲ್ಲು ರೊಮ್ಯಾನ್ಸ್ ಮಾಡಿಸಿ ಅಂತ ಅವ್ರೆ. ಫುಲ್ಲು ರೊಮ್ಯಾನ್ಸ್ ಮಾಡ್ಬೇಕಾ ಈಗ ನೋಡಿ. ಅವರು ಒಂದು 3-4 ಶಾರ್ಟಲ್ಲಿ ಇರ್ಬೋದು ಅವರು ಟ್ರೇಲರಲ್ಲಿ. ಅಷ್ಟರಲ್ಲೂ ಅದನ್ನು ತೆಗೆದು ಅದರಲ್ಲೇ ಟ್ರೋಲ್ ಮಾಡಿ ಏನು ಯೂಟ್ಯೂಬಲ್ಲಿ ರಾರಾಜಿಸ್ತಾ ಇದೆ. ಅದು ನಾನು ಮಾಡಿಸಿರೋದೊಂದು ಗೊತ್ತಾದ ತಕ್ಷಣವೇ ಅವರೆಲ್ಲ ಶಾಕ್. ಅಣ್ಣ ನೀವು చేసాವ, ಅಯ್ಯೋ ಅಟ್ಲಿ చేసాವ ಇಟ್ಲಿ ಏನೆಲ್ಲ ಹೇಳ್ತಾ ಇರ್ತಾರೆ. ಸರಿ ನನಗೇನು ನಾನು ಬೇಡ ಅಂತೀನ, ಕೊಟ್ಟರೆ ಮಾಡ್ತೀನಿ ಸರ್. ನಾನು ಮಾಡಿರೋ ಸಂಘ 1000 ಜನ ಇದ್ರು. ಅಬ್ಬಾ ಅದೇ ಹೇಳಿದ್ದೆ ನಾನು. 100 ಸಲ ಬೈತೀವಿ ಅವನಿಗೆ. ಅವ್ರಿಗೂ ಗೊತ್ತು ನಾವು ಈ ಕಡೆ ಹೋದ್ರೆ ಬೈಯಲ್ಲ ಅಂತ. ಆದರೂ ಅವ್ನು ಬರಲ್ಲ. ಆದ್ರೆ ನಾವು ಬಿಡಲ್ಲ. ಅವ್ನು ರೈಟಿಗೆ ಬಾ ಲೆಫ್ಟಿಗೆ ಬಾ, ಹಿಂದೆ ಹೋಗು ಮುಂದೆ ಬಾ. ಅವರು ಬೇಗ ಮೋಲ್ಡ್ ಆಗ್ತಾರೆ ಸರ್. ಅವ್ರು ಒಂಥರ ಪಾದರಸ ಇದ್ದಂಗೆ, ಗೋ ವಿತ್ ದ ಫ್ಲೋ, ಹೆಂಗ್ ಬೇಕಾದ್ರೂ ಹೋಗ್ತಾರೆ ಅವ್ರು. ನೀವು ಸದ್ಯಕ್ಕೇನು ಬ್ಯುಸಿ ಇಲ್ಲ, ನಿಮ್ಮ ಕಾಲ್ ಶೀಟ್ ನಮ್ಮದೇ. ನಿಮ್ಮದೇ. ಸೂಪರ್ ಸರ್, ಲವ್ಲಿ ಸರ್. ಒಂದು ಒಳ್ಳೆ ಹಾಡು ಸಿಕ್ತು, ಒಂದು ಒಳ್ಳೆ ಡ್ಯಾನ್ಸ್ ಸ್ಟೆಪ್ ಸಿಕ್ತು, ಒಂದೊಳ್ಳೆ ನಮಗೆ ಹೆಸರು ಬರುವಂಥ ಒಂದು ಹಾಡು ಸಿಕ್ತು ಅಂತೆಲ್ಲ ಯಾವಾಗಲೂ ಯೋಚನೆ ಮಾಡ್ತಿರ್ತೀವಿ ಅಲ್ವಾ? ಅದಾದಮೇಲೆ ಜನ ಯಾರಿಗೂ ಡ್ಯಾನ್ಸ್ ಮಾಸ್ಟ್ರು, ಯಾರಿಗೂ ಇದನ್ನೆಲ್ಲ ಆಮೇಲೆ ಹೇಳೋದು. ಫಸ್ಟ್ ಒಳ್ಳೇದು ಸಿಗ್ಬೇಕಲ್ವಾ? ಈಗ ಒಳ್ಳೇದು ಸಿಕ್ಕಿದ್ದು ನಿಮಗೆ ಕಾಂತಾರ. ಈ ಸಲ ಹಾಡು ಯಾವ ಥರ ಮಾಡಿದ್ದೀರಿ? ಅದೇ ಅದು ಸಾಂಗ್ ಅಟ್ಲೀಸ್ಟ್ ಒಂದಾದ್ರೂ ಬಿಟ್ಟಿದ್ರೆ ನಾನು ಏನೋ ಹೇಳ್ಬೋದಾಗಿತ್ತು ಸರ್. ಅದೆಲ್ಲ ನಾನು ಸಿನಿಮಾ ರಿಲೀಸ್ ಎಲ್ಲ ನೋಡ್ತೀನಿ ತಳಿ ಸರ್, ಅವಾಗ ಆಗ್ತೀನಿ. ಅದ ಹೌದಾ? ಅವಾಗ ಯಾಕಂತ ಹೇಳಿ ಸರ್. ಅಂದರೆ ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ. ಮೇಜರ್ ಹೇಳಬೇಕು, ಪ್ರಗತಿ ಮೇಡಮ್ ಇದಾರಲ್ಲ ಅವ್ರ ವೈಫು, ಅವರೇ ಡಿಸೈನ್ ಮಾಡೋರು ಕಾಸ್ಟ್ಯೂಮ್ ಎಲ್ಲ. ಇದು ರೊಮ್ಯಾಂಟಿಕ್ ಸಾಂಗಲ್ಲಿ ನಾನು ಅವರು ಒಂದು ರೊಮ್ಯಾಂಟಿಕ್ ಸೀನ್ ಏನಾಯ್ತು ಸಾಂಗಲ್ಲೇ. ಅದು ಮಾಡೋ ಟೈಮಲ್ಲಿ ಮೇಡಮ್ ಬಂದ್ಬಿಟ್ರು. ನಾವು ಸರಿ ಮೇಡಮ್ ಇದ್ದಾರೆ ಬೇಡ. ನಾನು ಯೋಚನೆ ಮಾಡ್ತಾಯಿದ್ದೆ, ಅಯ್ಯೋ ಮೇಡಮ್ ಬಂದ್ಬಿಟ್ರಲ್ಲ ಹೆಂಗೆ ಮಾಡಿಸೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಮೇಡಮ್ ಬಂದ್ಬಿಟ್ಟು ಏನೋ ಸಿಂಪಲಾಗಿ ಏನೋ ಮಾಡಿಸ್ತಾಯಿದ್ದೆ. ಅಷ್ಟೇ ಬನ್ನಿ ಇಲ್ಲಿ ಅಂದರು. ಹೋದೆ. ನಾನೇನು ಅಂದ್ಕೊಂಡೆ ಏನು ಹಿಂಗೆಲ್ಲ ಸ್ವಲ್ಪ ನೋಡ್ಕೊಂಡು ಮಾಡಿಸಿ ಅಂತಾರೇನೋ ಅಂತ. ಅವರು ಮೇಡಮ್ ಏನು ಸಾಕಾಗ್ತಾ ಇಲ್ಲ, ಫುಲ್ಲು ರೊಮ್ಯಾನ್ಸ್ ಮಾಡಿಸಿ ಅಂತ ಅವ್ರೆ. ಫುಲ್ಲು ರೊಮ್ಯಾನ್ಸ್ ಮಾಡಬೇಕಾ ಮೇಡಮ್, ನೀವಿದ್ರೆ ಹೇಗೆ ಮಾಡೋದು? ಇಲ್ಲ ನಾನು ಬರೋದಿಲ್ಲ ಆ ಕಡೆ, ನೀವು ಮಾಡಿಸಿ ಕಂಟಿನ್ಯೂ ಮಾಡಿಸಿ, ಚೆನ್ನಾಗಿ ಮಾಡಿಸಿ, ಅದು ಕೆಮಿಸ್ಟ್ರಿ ಚೆನ್ನಾಗಿ ವರ್ಕ್ ಆಗಬೇಕು. ಅವ್ರ ಕತೆ ಎಲ್ಲ ಗೊತ್ತು, ಹಂಗಾಗಬೇಕು ಹಿಂಗಾಗಬೇಕು ಅಂತ. ನಾನು ಏನು ಇವ್ರು ಹಿಂಗೆ ಹೇಳ್ಬಿಟ್ರಲ್ಲ, ಅಯ್ಯೋ ಏನು ಮಾಡಿಸೋದು ಅಂದ್ಬಿಟ್ಟು ಆ ಥರದ್ದು ಏನೋ 1-2-3 ವಿಷಯಗಳಾಯಿತು. ಸೊ ಓಕೆ ಮಾಡಿಸಿದ್ದೀವಿ. ಹಿಂಗೆ ಹೀರೋಯಿನ್ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸಖತ್ ಒಳ್ಳೆ ಆ್ಯಕ್ಟ್ರು. ಹಾಂ, ಅವರ ಲುಕ್ಕೇ ಮಹಾರಾಣಿ ಗೆಟಪ್ಪು ಅವರು ಸಖತ್ತಾಗಿ ಸೂಟ್ ಆಗಿದೆ. ಈಗ ನೋಡಿ ಅವರು ಒಂದು 3-4 ಶಾರ್ಟಲ್ಲಿ ಇರ್ಬೋದು ಅವರು ಟ್ರೇಲರಲ್ಲಿ. ಅಷ್ಟರಲ್ಲೂ ಅದನ್ನು ತೆಗೆದು ಅದರಲ್ಲೇ ಟ್ರೋಲ್ ಮಾಡಿ ಏನು ಯೂಟ್ಯೂಬಲ್ಲಿ ರಾರಾಜಿಸ್ತಾ ಇದೆ. ಅದು ತುಂಬ ತುಂಬ ಚೆನ್ನಾಗಿ ಕಾಣ್ತಾರೆ ಫ್ರೇಮಲ್ಲಿ ಅವರು. ನಾವು ಕಂಪೋಸ್ ಮಾಡೋ ಎಲ್ಲ ಶಾರ್ಟ್ಸ್ಗೂ ತುಂಬ ಚೆನ್ನಾಗಿ ಕಾಣ್ತಾರೆ. ಹೇಳಿ ಸರ್, ಈಗ ನೀವೊಬ್ಬ ಕನ್ನಡ ಸಿನಿಮಾ ಚಿತ್ರರಂಗದ ಪ್ರೇಮಿ, ತದನಂತರ ಮತ್ತೊಂದು ಅಲ್ವಾ? ನಿಮಗೆ ಕಾಂತಾರ ಮಾಡ್ತಿರೋ ರೆಕಾರ್ಡ್ಗಳು, ನೀವು ಕಾಣೋ ಅಚ್ಚರಿಗಳು ಎಷ್ಟೋ ಕಡೆ ಆ ಹೆಸರೆಲ್ಲ ಓಟ್ಲಾಗ್ಬಿಟ್ಟಿದೆ ಅಲ್ವಾ? ಈ ಥರದ್ದು ಏನೋ ನಾವು ನೋಡಿದ್ವಿ, ಕೇಳ್ತಾ ಇರ್ತೀವಿ. ನೀವು ಕಂಡಂಗೆ ಕಾಂತಾರದ ಅಚ್ಚರಿಗಳು ಹೇಳಿ ಸರ್. ನನಗೆ ತೆಲುಗಲ್ಲಿ ಸುಮಾರು ಜನ, ನಾನು ರಿಯಾಲಿಟಿ ಶೋ ಅದು ಇದೆಲ್ಲ ಮಾಡೋ ಟೈಮಲ್ಲಿ ಡಿ ಅಂತ ಒಂದು ತೆಲುಗು ಶೋ ಮಾಡ್ತಾಯಿದ್ದೆ ನಾನು, ಕೊರಿಯೋಗ್ರಾಫರ್ ಆಗಿ. ಕಂಟೆಸ್ಟೆಂಟ್ ಆಗೂ ಮಾಡಿದ್ದೀನಿ, ಒಂದಷ್ಟು ಮಾಡ್ತಾಯಿದ್ದೆ. ಆ ಟೈಮಲ್ಲಿ ಇದ್ದಿದ್ದು ಸ್ಟೂಡೆಂಟ್ಸು, ಅಲ್ಲಿದ್ದವರು ಬೇರೆ ಕೊರಿಯೋಗ್ರಾಫರ್ಸು, ಅಸಿಸ್ಟೆಂಟ್ಗಳಾಗಿದ್ದವರೆಲ್ಲ ಈಗ ಕೊರಿಯೋಗ್ರಾಫರ್ಗಳಾಗಿದ್ದಾರೆ ಆ ರಿಯಾಲಿಟಿ ಶೋಲಿ. ಅವರೆಲ್ಲನೂ ಈ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅಂದರೆ ಮೈನ್ ಸ್ಟ್ರೀಮಲ್ಲಿ ಇಲ್ಲ, ನಾವು ಗೊತ್ತಾಗಲ್ಲ. ಕಾಂತಾರ ಆಮೇಲೆ ಏನು ಡ್ಯಾನ್ಸ್ ನಂಬರ್ ಅಲ್ಲ ನಾನು ಮಾಡಿ ಸಿಂಗಾರ ಸಿರಿಯ, ಅದೊಂಥರ ಸ್ಟೋರಿ ಬೇಸ್ಡ್ ಅಲ್ಲ ಅದು. ಸೊ ಅದೇ ಥರದ್ದೇ ಸಾಂಗ್ಗಳೇ ಇದರಲ್ಲಿ ಇರೋದು. ಸೊ ನಮಗೇನು ಅಷ್ಟು ಅದರಿಂದ ನಾನು ಮಾಡಿಸಿರೋದೊಂದು ಗೊತ್ತಾದ ತಕ್ಷಣವೇ ಅವರೆಲ್ಲ ಶಾಕ್. ಅಣ್ಣ ನೀವು చేసాವ, ಅಯ್ಯೋ ಅಟ್ಲಿ చేసాವ ಇಟ್ಲಿ ಏನೆಲ್ಲ ಹೇಳ್ತಾ ಇರ್ತಾರೆ. ಅವ್ರು ನನಗಿಂತ ಜಾಸ್ತಿ ಅವ್ರು ಖುಷಿ ಪಡ್ತಾರೆ ಅಲ್ಲಿ. ಈ ಕಡೆ చేయಣ್ಣ ఇట్లా చేయಣ್ಣ, ನಾ NTRకి చేయಣ್ಣ, ಅದಂಟ ನನಗೆ ಬರೋ ಒಂದಷ್ಟು ಕಮೆಂಟ್ಸ್ ಎಲ್ಲ ತೆಲುಗುದೇ ಇರುತ್ತೆ. ಇಟ್ಲಿ చేయండి, NTRకి చేయండి ಅದಂಡಿ ಅಂತ. ಸರಿ ನನಗೇನು ನಾನು ಬೇಡ ಅಂತೀನ, ಕೊಟ್ಟರೆ ಮಾಡ್ತೀನಿ. ಅದೇ ಮೇಜರ್ ಇರೋದ್ರೆ ನನಗೆ ಆ ಕಡೆ ಈ ಕಡೆ ಎಲ್ಲ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಈಗ ಪ್ರಭು ಮಾಸ್ಟರ್ಗೆ ನಾನು ಹೇಳಿದೆ ಒಂದ್ಸಲಿ ಫೋನ್ ಮಾಡಿದಾಗ, ಯಾವ್ದು ಮಾಡ್ತಾ ಇದ್ದೀರಾ ಅಂದರು. ಈ ಥರ ಕಾಂತಾರ ಮಾಡ್ತಾಯಿದ್ದೀನಿ. ಓ ಹೌದಾ, ಕಂಗ್ರ್ಯಾಚುಲೇಷನ್, ಸೂಪರ್, ಹಂಗೆ ಹಿಂಗೆ ಅಂತಂದರು. ನಾನು ಹೇಳಿದೆ ಇಲ್ಲ ಮಾಸ್ಟರ್ ಮಾಂಟೇಜ್ ಸಾಂಗು ಅಂತ. ಏನಾದರೂ ಇರಲಿ, ನೀವು ಅದರಲ್ಲಿ ಮಾಡ್ತಾಯಿದ್ದೀರಾ ಅಂದ್ರೆ ನಿಮಗೆ ಸಖತ್ತು ಪ್ಲಸ್ ಆಗುತ್ತೆ, ಅದಾಗುತ್ತೆ ಅಂತ ಹೇಳಿದ್ರೆ ಅವರೇ ಅಷ್ಟು ಖುಷಿ ಪಡ್ತಾರೆ. ಅದು ಇಂಡಿಯನ್ ಲೆಜೆಂಡ್, ಅವರೇ ಅಷ್ಟು ಖುಷಿ ಪಡ್ತಾರೆ. ಕಾಂತಾರ ಅಂತ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮ ಹುಡುಗ ಅಂತ. ಸೊ ಅದು ನನಗೂ ಖುಷಿ ಆಯ್ತು, ಸಖತ್ ಖುಷಿ ಆಯ್ತು ಸರ್. ನೋಡಿ ಸರ್, ಈಗ ಸಿನಿಮಾ ದೊಡ್ಡದ, ಸ್ಟಾರ್ ದೊಡ್ಡದ, ದೊಡ್ಡ ಸಿನಿಮಾ ಆಗದ, ದೊಡ್ಡ ಸಿನಿಮಾ ಮಾಡದ, ಈ ಥರದ್ದೆಲ್ಲ ಪ್ರಶ್ನೆಗಳು ಕಾಂತಾರ ಅಂತ ಸಿನಿಮಾ ನೋಡಿದಾಗೆಲ್ಲ ಅನ್ಸುತ್ತಲ್ವೇ? 200% ಸರ್. ಸಿನಿಮಾ ಅದೇ ನೀವು ಹೇಳ್ದಂಗೆ ಸಿನಿಮಾನೇ, ಫೈನಲಿ ಸಿನಿಮಾನೇ. ಅದರೊಳಗಡೆ ಇರೋರು ಈಗ ಸೂಫ್ರಮ್ ಸೋ ತಗೊಳ್ಳಿ, ರವಿ ಅಣ್ಣ ಇದ್ದಾರಲ್ಲ, ಅವರು ಅದರಲ್ಲಿ ರೈಟ್ರು. ಹೌದು. ನಾವು ಎವ್ರಿ ಡೇ ಕೆಲಸ ಮಾಡ್ತಾ ಇದ್ವಿ.
ಗುರು ಸರ್ ಅಂತ ಕರಿತಾ ಇದ್ವಿ ನಾವು. ಗುರು ಸರ್ ಏನು ಊಟ ಆಯ್ತು ಅದು ಇದು ನಮ್ಮ ಮಾತುಕತೆ ಏನಿರುತ್ತೆ, ನಾವು ಅಲ್ಲಿ ಏನು ತಮಾಷೆ ಮಾಡ್ತಿದ್ವಿ. ನಾನು ಇವರು ಪರಿಚಯ ಆಗಿದ್ದು ಬರೀ ಅವ್ರು ಬಂದ್ಮೇಲೆ ಹೇಳಿ. ಆ ರವಿ ಗುರು ಅಣ್ಣ ಅವರು ಗುರು ಸರ್ ಹತ್ರ ಎಲ್ಲ ಅಷ್ಟು ಮಾತಾಡ್ತಾ ಇದ್ವಿ. ಥಿಯೇಟ್ರಲ್ಲಿ ನೋಡುವಾಗ ನನಗೆ ಬೇಗ ಕನೆಕ್ಟ್ ಆಗೋದ್ರು ಅವರು. ಅಲ್ವಾ? ನನಗೆ ರವಿ ಅಣ್ಣ ಕ್ಯಾರೆಕ್ಟರ್ ತುಂಬ ಇಷ್ಟ ಆಗೋಯ್ತು. ಸಕಾಲ ಇದೆಲ್ಲ ರವಿ ಅಣ್ಣ ಅಂತಾನೆ ಫೋನ್ ಮಾಡಿದೆ. ಯಾರು ಮಾತಾಡೋದು? ನಾನು ಭೂಷಣ್ ಅಂದಮೇಲೆ ನನ್ನ ನಂಬರ್ ಇರಲಿಲ್ಲ ಅವ್ರ ಹತ್ರ. ನಾನು ಭೂಷಣ್ ಅಂದಮೇಲೆ ಮಾಸ್ಟ್ರೆ ನೀವು ಹೇಳಿ ಹೇಗಿದ್ದೀರಾ, ರವಿ ಅಣ್ಣ ಅಂತ ಕರಿತಾ ಇದ್ದೀರಾ? ಇಲ್ಲ, ನನಗೆ ತುಂಬ ಇಷ್ಟ ಆಯಿತು ಆ ಕ್ಯಾರೆಕ್ಟರು ರವಿ ಅಣ್ಣ ಅನ್ನೋದು. ಆ ಥರದ್ದು ಒಂದಿದು. ಬಟ್ ಅವರೆಲ್ಲ ಹೈಲಿ ಟ್ಯಾಲೆಂಟೆಡ್. ಅವರೆಲ್ಲ ಸ್ಪಾಟಲ್ಲೇ ಏನೇನೋ ಕ್ರಿಯೇಟ್ ಮಾಡ್ತಾರೆ ಡೈಲಾಗ್ಗಳು. ಇದೊಂದು ಹಿಂಗಿದ್ರೆ ಚಂದ, ಹಿಂಗಿದ್ರೆ ಚಂದ ಅಂತ. ಇಲ್ಲಿ ನಡೀತಾ ಇದ್ರೆ ಈ ಕಡೆ ಯೋಚನೆ ಮಾಡ್ತಾ ಓಡಾಡ್ತಿರ್ತಾರೆ, ಬರ್ತಾರೆ, ಹಿಂಗಿರ್ಬೋದಾ ಅಂತಾರೆ. ಅವ್ರೇನೋ ಅವ್ರವ್ರು ಇದ್ರಲ್ಲಿ ಮಾತಾಡ್ತಾರೆ. ಟಕ್ ಅಂತ ಅಲ್ಲೇನೋ ಒಂದು ಚೇಂಜಸ್ ಆಗುತ್ತೆ, ಏನೋ ಒಂದು ಮ್ಯಾಜಿಕ್ ಆಗ್ಬಿಡುತ್ತೆ. ಅದೆಲ್ಲ ನಾವು ಒಂದಲ್ಲೇ ನೋಡಿದ್ದೀವಿ. ಆ ಮ್ಯಾಜಿಕ್ ಎಲ್ಲ ಸ್ಪಾಟಲ್ಲಿ ನಡೆಯುತ್ತೆ ಸುಮಾರು ವಿಷಯಗಳು. ಅದೆಲ್ಲ ಒಳ್ಳೆ ಮಜಾ ಇರುತ್ತೆ ನಾವು ಸೆಟ್ಟಲ್ಲಿ ಇರೋಕ್ಕೆ. ಸೂಪರ್. ಆಮೇಲೆ ಸರ್ ಇಡೀ ಅಂದರೆ ನೋಡಿ ಟೆಕ್ನಿಷಿಯನ್ ಎಲ್ಲ ಅವ್ರು ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಸ್ಟೇ ಮಾಡಿಸಿ ಅಲ್ಲಿ ಮಾಡಿಸಿದ್ದು, ನೀವು ಕಂಪೋಸ್ ಮಾಡ್ಬೇಕಾರೆ ಜನ ಎಷ್ಟು ಜನ ಇದ್ರು ಸರ್? ಸರ್ ನಾನು ಮಾಡಿರೋ ಸಾಂಗಲ್ಲಿ 1000 ಜನ ಇದ್ರು. ಅಬ್ಬಾ, ಅದೇ ಹೇಳಿದ್ ನಾನು. ಆ ಬೆಟ್ಟನೇ ನಾವು ಶೂಟಿಂಗ್ ಮಾಡಿದ ಜಾಗ. ಆ 1000 ಜನನ ನಾವು ಒಂದೊಂದು ಜನಕ್ಕೆ ಅಷ್ಟು ಜನಕ್ಕೆ ಪ್ಲೇಸ್ಮೆಂಟ್ ಕೊಟ್ಟು, ಆಮೇಲೆ ನಾವೆಲ್ಲ ಫ್ಲ್ಯಾಗ್ ಎಲ್ಲ ಯೂಸ್ ಮಾಡಿದ್ವಿ. ಈ ರಾಜಂದು ಹಳೆ ಇದೆಲ್ಲ ಫ್ಲ್ಯಾಗ್ ಎಲ್ಲ ಯೂಸ್ ಮಾಡಿದ್ವಿ. ಆ ಫ್ಲ್ಯಾಗ್ ಟೈಮಲ್ಲಿ ಅಂದರೆ ನಾವು ಅದನ್ನೇನು ಮಾಡ್ತೀವಿ, ಡ್ಯಾನ್ಸರ್ಸು ಕೊಡೋಲ್ಲ, ಜೂನಿಯರ್ಸು ಕೊಟ್ಬಿಡ್ತೀವಿ. ಪಾಪ ಅವ್ರಿಗೆ ನಾವು ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು. ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಈ ಸಿನಿಮಾದಲ್ಲಿ ಸರ್ ಅಷ್ಟು ಕೆಲಸ ಮಾಡ್ತಾರೆ. ಅವಾಗ ನಾನು ಆ ಸಾಂಗ್ ಮಾಡೋ ಟೈಮಲ್ಲಿ ಫುಲ್ಲು ಬಿಸಿಲು, ಓಪನ್ ಪ್ಲೇಸು, ಬೆಟ್ಟದ ಮೇಲೆ. ಬಿಸಿಲಲ್ಲಿ ಅವ್ರಿಗೇನಂದರೆ ಅವರೆಲ್ಲ ಒಂದು ಗೆಟಪ್ ಬರೀ ಪಂಚೆ ಅಷ್ಟೇ, ಮೇಲೆ ಏನಿಲ್ಲ. ಆ ಫ್ಲ್ಯಾಗ್ ಹಿಡ್ಕೊಂಡು ನಿಂತಿರಬೇಕು. 100 ಸಲ ಬೈತೀವಿ ಅವನಿಗೆ. ಅವ್ರಿಗೂ ಗೊತ್ತು ನಾವು ಈ ಕಡೆ ಹೋದ್ರೆ ಬೈಯಲ್ಲ ಅಂತ. ಆದರೂ ಅವ್ನು ಬರಲ್ಲ. ಆದ್ರೆ ನಾವು ಬಿಡಲ್ಲ. ಅವ್ನು ರೈಟಿಗೆ ಬಾ ಲೆಫ್ಟಿಗೆ ಬಾ, ಹಿಂದೆ ಹೋಗು ಮುಂದೆ ಬಾ. ಫ್ಲ್ಯಾಗ್ ಹಿಡ್ಕೊಂಡು ವೆಯ್ಟ್ ಇರುತ್ತದು, ಗಾಳಿ ಬೇರೆ ಬೆಟ್ಟದ ಮೇಲೆ. ಅದು ಎಳ್ದಾಡ್ತಿರುತ್ತೆ ಪಾಪ. ಕಷ್ಟಪಟ್ಕೊಂಡು ಬರೋನು. ನಾವು ಹಿಂಸೆ ಕೊಡ್ತಾನೆ ಇದ್ವಿ. ಅವ್ರಿಗೆಲ್ಲ ನಾನು ಸಾರಿ ಕೇಳ್ತೀನಿ. ಏನಾದರೂ ದಯವಿಟ್ಟು ಕ್ಷಮಿಸಿ. ಏನಾದರೂ ಏನಾದರೂ ಆ ಮೂಮೆಂಟ್ಗೆ ಹೇಳಕ್ಕೆ ಸೀನ್ ಅಚೀವ್ಮೆಂಟ್ಗೆ ಅವೆಲ್ಲ ಮಾತಾಡಿದ್ದು. ಬಟ್ ನಮಗೆ ನಮ್ದು ಅಷ್ಟೇ, ಅವ್ರಿಗೆ ಅವ್ರದ್ದು. ನಾನೇ ಹಿಡ್ಕೊಂಡಿದ್ದೀರಲ್ಲ ಇನ್ನೇನು ಅಂತ ಒಂದು ಫೀಲಿಂಗ್ ಇರುತ್ತೆ. ಬಟ್ ಆದರೂ ನಮ್ಮ ಔಟ್ಪುಟ್ಗೋಸ್ಕರ ತುಂಬ ಕಷ್ಟಪಟ್ಟು ಮಾಡಿದ್ವಿ. ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದ್ದು ನಂದು. 7 ದಿನ ಶೂಟ್ ಮಾಡಿದ್ದೀವಿ. ಒಂದೇ ಸೀಕ್ವೆನ್ಸು. ಇನ್ ಬಿಟ್ವೀನ್ ಸಾಂಗಲ್ಲಿ ಒಂದು ಪೋರ್ಷನ್ ಬರುತ್ತೆ. ಆ ಸೀಕ್ವೆನ್ಸ್ಗೆ 5 ಡೇಸು ನಾವು ಅದೇನೆಂದರೆ ಅರ್ಲಿ ಮಾರ್ನಿಂಗು 5:30 6:15ವರೆಗೂ ಶೂಟ್ ಮಾಡೋದು. ಅದೇನೆಂದರೆ ಸಿನಿಮ್ಯಾಟಿಕ್ ಇದಕ್ಕೆ ಅದು. ಆ ಟೈಮ್ ಆ ಲೈಟ್ಗೋಸ್ಕರ. ಈ ಜನ್ಮ ಜೋಡಿ ಅಂತ ಒಂದು ಸಿನಿಮಾನ 7 ದಿವಸ ತೆಗೆದಿದ್ರಂತೆ. ಆ ಒಂದು ಗಾಡಿ ಹೋಗೋ ಸೀನ್ ಆ ಥರ ಸಾಂಗ್ ಅದು. ನಮ್ದು ಈ ಸಾಂಗ್ ಒಂದು ಪೋರ್ಷನ್ ಇದು. ಬರೀ ಒಂದು BGM ಅಷ್ಟೇ. ಅದೇನೆ 4-5 ದಿನ ಆಗೋಗ್ಬಿಟ್ಟಿತ್ತು. ಏನು ಡ್ಯಾನ್ಸರ್ಸು ಬರ್ತಾರೆ, ಅದೊಂದು ಬಿಟ್ಟಿಗೆನೆ ಬರ್ತಾರೆ. ಸಾಯಂಕಾಲವರೆಗೂ ವೆಯ್ಟ್ ಮಾಡ್ತಾರೆ. ಸಾಯಂಕಾಲ ಎಲ್ಲ ಬರ್ತಾರೆ. ಅದು ಫಿನಿಶ್ ಆಗಿಲ್ವಾ, ವಾಪಸ್ ಮನೆಗೆ ಹೋಗ್ತಾರೆ. ತಿರ್ಗಾ ಮಾಡಿ 4-5 ದಿನ ಆಗೋಗ್ಬಿಡ್ತು. ಅದಾದ್ಮೇಲೆ ಕೊನೆಗೆ ಹೆಂಗೆ ಮಾಡಿ ಫೈನಲಿ ಅಷ್ಟರಲ್ಲಿ ಎಲ್ಲ ಅರ್ಚಾಟ ಕಿರ್ಚಾಟ ಎಲ್ಲ ಆಗಿ ಮುಗಿಸಿದೆ. ಅಲ್ಲಿ ಎಲ್ಲರಿಗೂ ಪ್ರಾಕ್ಟೀಸ್ ಆಗ್ಬಿಟ್ಟಿತ್ತು 5 ದಿನ. 6ನೇ ದಿನ ಓಕೆ ಆಯ್ತದು ಸರ್. ಆಮೇಲೆ ಅಂದರೆ ಸರ್ 1000 ಜನನ ಒಂದು ಸದ್ದು, ಒಂದು ಮಾನಿಟ್ರು ಅಥವಾ ಒಂದು ಕಮ್ಯಾಂಡ್ ಲೀಡ್ ಮಾಡೋದಿದೆಯಲ್ಲ, ಅವ್ರನ್ನೆಲ್ಲ ಒಟ್ಟಿಗೆ ಸೇರಿಸಿ ಏನೋ ಒಂದು ಮಾಡಿಸೋದಿದೆಯಲ್ಲ, ಅಂಥದ್ದು ಅವಕಾಶ ಸಿಗೋದೇ ದೊಡ್ಡ ವಿಷಯ. ನಿಮಗೆ ಅದು ಎಷ್ಟು ಸಂತೋಷ ಕೊಡ್ತು ಸರ್? ನಾನು ಮಾಡಿರೋದ್ರಲ್ಲೇ ರಿಚೆಸ್ಟ್ ಅಂದರೆ ಅದೇನೆ. ಅದಕ್ಕಿಂತ ತಿರ್ಗಾ ಬೇರೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ಆ ಥರ ಇನ್ನೊಂದು ಸಿನಿಮಾ ನನಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಬರೋ ಥರ ಕೆಲಸ ಮಾಡಿದ್ದೀನಿ. ಅಲ್ಲ, ಬರೋ ಥರ ಕೆಲಸ ಮಾಡಿದ್ದೀನಿ. ಹಾರ್ಟ್ಫುಲ್ ಕೆಲಸ ಮಾಡಿದ್ದೀನಿ ಸರ್. ಅದು ಏನು ನಾವು ಅಷ್ಟು ಜನ ತೋರಿಸ್ಬೇಕು. ಮೇಜರಾಗಿ ಕೆಲವೊಂದು ಟೈಮ್ ಏನಾಗುತ್ತೆ, ಇದ್ರೂ ಸರಿಯಾಗಿ ತೋರಿಸ್ಲಿಲ್ಲ ನಾವು ಅಂದರೆ ವೇಸ್ಟ್ ಆಗಿಬಿಡುತ್ತೆ. ಅಷ್ಟು ಜನ ಕಾಣಬೇಕು. ನಾವು ಏನು ರಿಚಾಗಿ ಏನು ಮಾಡಿದ್ದೀವಿ ಅದೆಲ್ಲ ಗೊತ್ತಾಗಬೇಕು. ಕಂಟೆಂಟು ಅರ್ಥ ಆಗಬೇಕು. ಸೊ ಅದಕ್ಕೇನೇನು ಹಾರ್ಡ್ ವರ್ಕ್ ಮಾಡಬೇಕೋ ಅದೆಲ್ಲ ಮಾಡಿದ್ವಿ. 7-8 ಜನ ಅಸಿಸ್ಟೆಂಟ್ಸ್ ಇದ್ದರು ಪಾಪ. ಓಡಾಡೋರು ಹಿಂದೆ ಆ ಕಡೆ ಇರೋ ಜೂನಿಯರ್ಸ್ ನಿಲ್ಸೋಕ್ಕೆ ಒಬ್ಬ, ಫ್ಲ್ಯಾಗ್ಸ್ ನಿಲ್ಸೋಕ್ಕೆ ಒಬ್ಬ, ಆಮೇಲೆ ನಮ್ಮ ಡ್ಯಾನ್ಸರ್ಸ್ ನಿಲ್ಸೋಕೊಬ್ಬ, ಹಿಂದೆಗಡೆ ಲೈನ್ ನಿಲ್ಸೋಕೊಬ್ಬ, ಫೈರ್ ಇಟ್ಕೊಂಡಿದ್ರೆ ಪಂಜ್ಗಳು ಇಟ್ಕೊಳ್ಳೋರ್ಗೊಬ್ಬ. ಆ ಥರ ಎಲ್ಲರೂ ಒಂದು 7-8 ಜನ ಅಸಿಸ್ಟೆಂಟ್ಸ್ ಇಟ್ಕೊಂಡು ಈ ಥರ ಸಾಂಗ್ ಬಂದಾಗ ಇರಲೇಬೇಕು ಬಿಡಿ. ನೀವು ಒಬ್ಬರೇ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಎಲ್ಲ ಅಸಿಸ್ಟೆಂಟ್ಸು ಅವರೆಲ್ಲ ಪಾಪ ಎಲ್ಲರದ್ದು. ನಮ್ಮ ಒಬ್ಬನೇ ಮಾಡ್ತೀನಿ ಅಂತ ಯಾವುದನ್ನು ಹೇಳೋಕ್ಕಾಗಲ್ಲ. ಎಲ್ಲ ಸೇರಿ ಅದೊಂದು ದಂತಕಥೆ ಇದೆ ಅಂತಾರಲ್ಲ, ಹೆಸರಲ್ಲೇ ಇಟ್ಟಿದ್ದಾರಲ್ಲ, ಆ ಥರ ತುಂಬ ಕಷ್ಟಪಟ್ಟು ಮಾಡಿರೋ ಸಿನಿಮಾ ಸರ್. ಈಗ ನೋಡಿ, ನಾನು ಹಿಂಗೆ ಯೋಚನೆ ಮಾಡ್ಬೇಕಾರೆ ರಿಷಬ್ ಶೆಟ್ಟಿ ಅನ್ನೋ ಡೈರೆಕ್ಟರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಕಿರಿಕ್ ಪಾರ್ಟಿ ಅಂತ ಸಿನಿಮಾ ಮಾಡಿದಾಗ ಅವ್ರು ಫುಲ್ ತೆರೆ ಹಿಂದೆ ಇದ್ದರು. ಆಗ ಎಂಥವ್ರ ಜನ ಲೀಡ್ ಮಾಡಿಬಿಡೋ ಶಕ್ತಿ ಆ ವೈಲಿನಿದೆ. ಆ ಶಕ್ತಿ ಇದೆ ಆ ಮನುಷ್ಯನ. ಒಳ್ಳೆಯ ಕಮಾಂಡಿಂಗ್ ಪವರ್ ಇದೆ. ಆದರೆ ಒಬ್ಬ ಆ್ಯಕ್ಟರಾಗಿ ಕಮಾಂಡ್ ಮತ್ತು ಆ್ಯಕ್ಟಿಂಗ್, ಅದಾದಮೇಲೆ ಕಾಮೆಂಟ್ ಮೂರನ್ನೂ ಮಾಡೋದಿದೆಯಲ್ಲ, ತುಂಬ ಕಷ್ಟ. ನೀವು ಅವ್ರನ್ನ ಹೆಂಗೆ ಕಂಡ್ರಿ ಅಂತ ಸೆಟ್ಟಲ್ಲಿ? ಸರ್ ಅವರು ಬೇಗ ಮೋಲ್ಡ್ ಆಗ್ತಾರೆ ಸರ್. ಅವರು
ಅವ್ರೊಂಥರ ಪಾದರಸ ಇದ್ದಂಗೆ, ಗೋ ವಿತ್ ದ ಫ್ಲೋ, ಹೆಂಗೆ ಬೇಕಾದ್ರೂ ಹೋಗ್ತಾರೆ ಅವರು. ಈಗ ಸೀನ್ ಇದೆ ಅಂದ್ಕೊಳ್ಳಿ, ಈಗ ನಾವು ಇನ್ವಾಲ್ವ್ ಆಗೋಲ್ಲ, ಏನೇನಿರುತ್ತೆ ನಮ್ಗೆ ಗೊತ್ತಿರಲ್ಲ, ನಾವೇನು ಇನ್ವಾಲ್ವ್ ಆಗೋಲ್ಲ. ಆಮೇಲೆ ಕೆಲವೊಂದು ನಮ್ಗೆ ಅರ್ಥನೂ ಆಗೋದಿಲ್ಲ, ಬಂದ್ಬಿಡ್ತೀವಿ ನಾವು, ಮಾಡ್ಕೊಳ್ಳಿ ಸರ್ ಆಮೇಲೆ ಸಾಂಗ್ ಬಂದಾಗ ಕರೀರಿ ಅಂತ. ಸಾಂಗ್ ಲೀಡ್ ಇದ್ದಾಗ ಮಾತ್ರ ಏನೋ ನಮ್ಗೆ ಬೇಕಾದರೆ ಹೋಗ್ತೀವಿ, ಹಿಂಗೆ ಇಲ್ಲಿಂದ ಶುರು ಆಗ್ಬೋದು ಅಂತ. ಕರೆಕ್ಟ್. ಅವ್ರು ಆ ಟೈಮಲ್ಲಿ ಅವರು ಏನು ಯಾರನ್ನೂ ತಲೆ ಕೆಡಿಸ್ಕೊಳ್ಳಲ್ಲ, ಅವ್ರಿಗೇನು ಬೇಕೋ ತಗೊಂಡ್ಬಿಡ್ತಾರೆ ಅವರು. ಆ್ಯಕ್ಷನ್ ಕಟ್ ಹೇಳೋಕೆ ಒಬ್ರು ಬೇಕಷ್ಟೇ, ಮಿಕ್ಕಿದೆಲ್ಲ ಮಾಡ್ಕೊತಾರೆ ಅವರು. ಯಾಕಂದ್ರೆ ಅವರು ಸ್ಕ್ರೀನಲ್ಲಿ ಇರ್ತಾರಲ್ಲ. ಜಡ್ಜ್ಮೆಂಟ್ ಹೆಂಗಾಗುತ್ತೆ ಸರ್? ಈಗ ಇದು ಅಲ್ಲಿ ಸ್ಪಾಟಲ್ಲಿ ಅವ್ರು ಇರ್ತಾರೆ, ಅವ್ರ ಫ್ರೇಮಲ್ಲಿ ಇದ್ರೆ ಆ್ಯಕ್ಷನ್ ಕಟ್ಟ ಕೇಳಕ್ಕೆ ಯಾರೊಬ್ರು, ಅವ್ರು ಯಾರೋ ನಮ್ಮ ಅನಿಲ್ ಅವ್ರು ಯಾರೋ ಒಬ್ರು ಹೇಳ್ತಾರೆ, ಇವರು ಆ್ಯಕ್ಟ್ ಮಾಡಿ ಹೊರಗೆ ಬಂದು ನೋಡ್ತಾರಲ್ಲಿ ಏನು ಅವ್ರಿಗೆ ಓಕೆನಾ, ಅವ್ರು ಸ್ಯಾಟಿಸ್ಫ್ಯಾಕ್ಷನ್ ಇದ್ರೂ ಕೇಳ್ತಾರೆ ಏನು ಓಕೆನಾ ಅಂತ. ಅದು ಆ ಕಡೆಯಿಂದನೂ 100% ಇದ್ದರೆ ಅದು ಓಕೆ, ಇಲ್ಲ ಅದನ್ನು ಬೆಟರ್ ಮಾಡ್ತಾನೆ ಇರ್ತಾರೆ, ಇನ್ನೂ ಬೆಟರ್ ಮಾಡ್ತಾರೆ. ಈಗ ನಮ್ಮದು ಸಾಂಗ್ ಶುರು ಆಯ್ತು ಅಂದ್ಕೊಳ್ಳಿ, ಈಗ ನನಗೇನು ಬೇಕೋ ಅದೇ ಕೊಡೋದು. ಸರ್ ಇಲ್ಲ ಸರ್ ಅವ್ರದ್ದೇ ಕತೆ ಅವ್ರದ್ದೇನೆ, ಸರ್ ಈಗ ಪೂಜಾರಿ ಬಂದರೆ ಈಗ ನೋಡಲೇಬೇಕು, ನೀವು ನಮಸ್ಕಾರ ಮಾಡಲೇಬೇಕು. ಸರ್ ಪೂಜಾರಿ ನೋಡಿ ನಮಸ್ಕಾರ ಮಾಡಬೇಡಿ ಸರ್ ಅಂದರೆ, ಹೌದಾ ಓಕೆ. ಆಮೇಲೆ ಕಥೆಯಲ್ಲಿ ಅದು ಸೆಟ್ ಆಗುತ್ತೆ, ಓಕೆ ಮಾಡೋದು ಬೇಡ ಬಿಡಿ. ಎಕ್ಸಾಂಪಲ್ ಹೇಳಿದ್ದು ನಾನು. ಆ ಥರ ಅವರು ನಾನೇನು ಹೇಳ್ತಾರೆ ಅದು ಕೇಳ್ತಾರದು. ಸರ್ ಹಂಗೆ ಮೋಲ್ಡಾಗಿ ಇದ್ದರೆ ಮಾತ್ರನೇ ನಮಗೇನು ಬೇಕೋ, ಈಗ ನಾನು ಏನನ್ನು ತೆಗಿತೀನಿ ಅಂತ ನನಗೆ ಗೊತ್ತಿರುತ್ತೆ, ಅದನ್ನು ನಾನು ಹೇಳ್ದಂಗೆ ಕೇಳಿದ್ರೆ ಮಾತ್ರನೇ ಆಗೋದು. ನಾನು ಏನು ಹೇಳಿದ್ರು ಸರ್ ಇದು ಹಿಂಗಿರ್ಬೇಕಾಯ್ತು ಸರ್, ಹಂಗಿರ್ಬೇಕಾಯ್ತು ಸರ್ ಅಂತ ಹೋಗ್ತಾನೆ ಇದ್ದರೆ ನೀನೇ ಮಾಡ್ಬೇಕಷ್ಟೇ, ಅದು ಇಲ್ಲ ಇನ್ನೊಬ್ಬನ ಕೈಲಿ ಆಗೋದೇ ಇಲ್ಲ. ಹಂಗೆ ಮೋಲ್ಡ್ ಆದರೆ ಮಾತ್ರನೇ ಆ ಥರ. ಆಮೇಲೆ ಹೈಲಿ ಎನರ್ಜೆಟಿಕ್ ಸರ್ ಅವರು. ಈಗ ನೈಟು 3 ಗಂಟೆವರೆಗೂ ನಾವು ಶೂಟಿಂಗ್ ಏನೋ ಆಯಿತು ಅಂದರೆ ಡಿಸ್ಕಷನ್ ಅದು ಇದು ನಡೆಯುತ್ತೆ. ನಾವು 12 ಗಂಟೆಗೆ ವೀಕ್ ಆಗ್ಬಿಟ್ಟಿರ್ತೀವಿ. ಹೌದು ಸರ್ ಮಾಡೋಣ ಸರ್, ಆಯ್ತು ಸರ್, ಹ್ಞೂ ಸರ್ ಆಯ್ತು ಸರ್, ಬೆಳಗ್ಗೆ ಬೇಗ ಬಂದು ಮಾಡೋಣ ಸರ್ 3 ಗಂಟೆಗೆ ಹೋದರೆ ಸರ್ ಬೆಳಗ್ಗೆ 6 ಗಂಟೆಗೆ ಸೆಟ್ಟಲ್ಲಿ ಇರ್ತಾರೆ ಸರ್ ಅವರು. ನನ್ನ ಕಾರ್ ಬರೋಕ್ಕೆ ಮುಂಚೆ ಆ ಕಾರ್ ಆಲ್ರೆಡಿ ನಿಂತಿರುತ್ತಲ್ಲಿ. ಈ ಅಪ್ಪ ಏನು ಮನುಷ್ಯನಪ್ಪ ನಾವೇ ಇಷ್ಟ ಹೊತ್ತಾಗೆ ಹೋಗಿ ಟಕ್ಕಂತ ರೆಡಿಯಾಗಿ ಬಂದು, ಸರ್ ಅಷ್ಟೇ ಅಲ್ಲ ಸರ್, ಆ ಬಾಡಿ ಮೇಂಟೈನ್ ಮಾಡಬೇಕು ಅಲ್ವಾ. ಎಷ್ಟು ಸರ್ 2 ವರ್ಷ ಹಂಗೆ ಹಿಂಗೆಲ್ಲ ಹೇಳ್ತಾನೆ ಅವರಲ್ಲ. ಎವ್ರಿ ಡೇ ಜಿಮ್ ವರ್ಕೌಟ್ ಮಾಡಲೇಬೇಕು, ಆ ಬಾಡಿ ಮೇಂಟೈನ್ ಮಾಡೋಕೆ, ಆ ಫುಡ್ ತಿನ್ನಲೇಬೇಕು, ನಿದ್ದೆ ಕೆಡ್ತಾರೆ, ಶೂಟಿಂಗ್ ಮಾಡ್ತಾರೆ, ಫೇಸ್ ಚೆನ್ನಾಗಿ ಕಾಣಬೇಕು. ಫೇಸ್ ಚೆನ್ನಾಗಿ ಕಾಣಬೇಕು, ಎಲ್ಲ ಮಾಡೋಕ್ಕೆ ಹೆಂಗೆ ಸಾಧ್ಯ? ಎಲ್ಲೋ ಒಂದು ಪೀಸ್ ಮಾತ್ರ ಇರುತ್ತೆ ಸರ್. ಆ ಥರ ರಿಷಬ್ ಶೆಟ್ಟಿ ಅಂತ ಪೀಸ್ ಎಲ್ಲೋ ಒಂದು ಮಾತ್ರ ಮಾಸ್ಟರ್ ಪೀಸ್ ಒಂದಿರುತ್ತೆ, ಅದು ಕಷ್ಟ ಇದೆ ಬಿಡಿ ಸರ್. ಅವ್ರ ಥರ ನಮಗೆಲ್ಲ ಆಗೋದೇ ಇಲ್ಲ. 2 ದಿನಕ್ಕೆ ವೀಕ್ ಆಗ್ಬಿಡ್ತೀವಿ ಸರ್, ಏನು ಸ್ಟ್ರೆಸ್ ಜಾಸ್ತಿ ತೊಗೊಂಡ್ಬಿಡ್ತೀವಿ ತಲೆಗೆ. ಅವ್ರು ಹಂಗಿಲ್ಲ, ಅದೂ ತೊಗೊಂಡು ಇದನ್ನು ತೊಗೊಂಡು ಸೆಟ್ಟಲ್ಲಿ ಕೂಗಾಡಿ ಕಿರ್ಚಾಡಿ ಎಲ್ಲನೂ ಮಾಡ್ತಾರೆ. ಏನಿಲ್ಲ ಅಂತೇನಿಲ್ಲ, ಎಲ್ಲ ಆಗತ್ತಲ್ಲ, ಆಗಲೇಬೇಕಲ್ವಾ, ಎಲ್ಲ ಮಾಡ್ತಾರೆ. ಅದನ್ನ ಮಾಡಿ ಮೀರಿ ಒಂದು ಸಿನಿಮಾ ಆಗುತ್ತಲ್ಲ, ಅದೇ. ಎಸ್ ಸರ್.